ರೇ ಪಾಪ ಶಿವು, ಏನ್ ಮಾಡ್ತಿದೀಯ? ಗೌಡ್ರು ಬಂದಿದ್ರ ಹೆಂಗೋ ಅಂಗಡಿ ಕಡೆಗೆ? ಓ ಸಿನಪ್ಪಣ್ಣ, ಏನು ಆರಾಮ? ಹಿಂಗೆ ಅಂಗಡಿ ಕಡೆಗೆ ಬಂದ್ಬಿಟ್ರಲ್ಲ, ಏನು ಸಮಾಚಾರ? ನೀವು ಇಷ್ಟೊತ್ತಿನಲ್ಲೆಲ್ಲ ಈ ಅಂಗಡಿ ಕಡೆಗೆ ಬರಲ್ವ ಸಿನಪ್ಪಣ್ಣ? ಏನು ಸಮಾಚಾರ ಇವತ್ತು ಈ ಕಡೆಗೆ ಬಂದ್ಬಿಟ್ಟಿದ್ರಲ್ಲ? ಓಹೋ, ಏನ್ ಯಾವಾಗ್ಲೂ ಎಣ್ಣೆ ಕುಡ್ಕೊಂಡೆ ಓಡಾಡ್ತಾರೆ ಅಂದ್ಕೊಂಡ್ಬಿಟ್ಟಿಯ ನನ್ನ? ಹಾಂ, ಬಂದ ಕಣ ಹಿಂಗೆ ಸುಮ್ಮನೆ. ಇವತ್ತು ಬಕ್ರೀದ್ ಹಬ್ಬ ಅಲ್ವೇನು, ಹಂಗಾಗಿ ನಮ್ಮ ಸಾಹೇಬ್ರ ಮನೆಗೆ ಊಟಕ್ಕೆ ಹೋಗ್ಬೇಕಿತ್ತು ಕಣೋ. ಬೆಳಿಗ್ಗೆ ಬಂದು ನನಗೆ ಗೌಡ್ರಿಗೆ ಬೋರಾಜಿಗೆಲ್ಲ ಹೇಳೋ ಇದ್ರು. ನಿನಗೆ ಹೇಳಿಲ್ವೇ ನಾವು ಸಾಹೇಬ್ರು? ಓ ಸಿನಪ್ಪಣ್ಣ, ನೀನು ನೆನೆಸಿದ್ದು ಒಳ್ಳೇದೇ ಆಯಿತು ನೋಡು. ಸಾಹೇಬ್ರು ನನಗೂ ಹೇಳಿರು ಕಣ್ ಸಿನಪ್ಪಣ್ಣ. ನಾನು ಮರ್ತೆ ಹೋಗಿದ್ದೆ ಕಣ್ ಸಿನಪ್ಪಣ್ಣ. ಹೆಂಗೋ ನೀನು ಬಂದು ನೆನೆಸಿದ್ದು ಒಳ್ಳೇದಾಯ್ತು. ಒಂದು 7-7:30 ಹಂಗೆ ಬಾರಪ್ಪ ಊಟ ಮಾಡ್ಕೊಂಡು ಬರುವಂತೆ ಅಂತ ಹೇಳಿ ಆಗ ಬೆಳಿಗ್ಗೆನೆ ಹೇಳೋದ್ರು. ನಾನು ಮರ್ತೆ ಹೋಗಿದ್ದೆ ಕಣ್ ಸಿನಪ್ಪಣ್ಣ. ಏನು ಮಾಡೋದು, ನೋಡಿರಿ ಅಂಗಡಿ ಬೇರೆ ಕ್ಲೋಸ್ ಮಾಡಿ ಬರ್ಬೇಕಪ್ಪ. ಅಲ್ಲಿಗೆ ಬರಬೇಕು ಅಂದರೆ ಅಂಗಡಿ ಬಾಕ್ಲು ಹಾಕಿರೆ ಸರಿ ಆಗಲ್ಲ. ನಮ್ಮ ಮನೇಲಿ ನೋಡಿರಿ ಎಲ್ಲರೂ ಗೊತ್ತಾದರೆ ಬೈತಾಳೆ. ಅಲ್ಲಿ ಊಟಕ್ಕೆ ಹೋಗೋಕ್ಕೆ ಅಂಗಡಿ ಬಾಕ್ಲು ಅಷ್ಟು ಬೇಗ ಹಾಕೋಯಿದ್ದೀರಲ್ಲ ಅಂತ. ಏನು ಮಾಡೋದು ಸಿನಪ್ಪಣ್ಣ? ಲೇ ಹೆಂಗಸ್ರುಗಳಿಗೆಲ್ಲ ಎದ್ರಕೊಂಡ್ರೆ ಜೀವನ ಮಾಡೋಕ್ಕಾಗತ್ತೆ ಅಲ್ಲ. ಚಿಕ್ಕ ಬರಲಿ. ಒಂದು 7 ಗಂಟೆ ಹಂಗೆ ಹೋಗೋದು. ಅಷ್ಟೊತ್ತಿಗೆ ಇನ್ನೂ ಗೌಡ್ರು ಬಂದಿಲ್ಲ, ಇನ್ನೂ ಬೋರಜ್ನು ಬಂದಿಲ್ಲ. ಅಷ್ಟೊತ್ತಿಗೆ ಗೊತ್ತಾಗಲ್ವೇನು? ನಿನಗೂ ಅಷ್ಟೊತ್ತಿಗೆ ಬಾಗ್ಲಾಗಕ್ಕೆ ಟೈಮ್ ಸರಿ ಆಗುತ್ತೆ. ಬಾಗ್ಲಾಕ್ಬಿಡು, ಹೋಗೋಣಂತೆ ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಂಬರೋಣಂತೆ. ಇದ್ಯಾಕೆ ಸಿನಪ್ಪಣ್ಣ ನಿಂತ್ಕೊಂಡೆ ಮಾತಾಡ್ತಿದ್ದೀರಾ? ಕೂತ್ಕೋ ಸಿನಪ್ಪಣ್ಣ ಆರಾಮಾಗಿ. ನನಗೂ ಕೂತು ಕೂತು ಜೀವನ ಸಾಕಾಗೋಗ್ಬಿಟ್ಟಿತ್ತೆ ಕಣೋ. ಅದಕ್ಕೆ ನಿಂತ್ಕೊಂಡೆ. ಹೊತ್ತು ನಿಂತ್ಕೊಂಡು ಆರಾಮಾಗಿ ರೆಸ್ಟ್ ತಗೋಣ ಅಂತೇಳಿ. ಸರಿ ಕಂಬಿಡಪ್ಪ, ಕುತ್ಕೊಂತೀನಿ. ಏನು ನಿನಗೆ ಕುತ್ಕೋಬೇಕು ತಾನೆ? ಕುತ್ಕೊಂಡು ತಿನ್ಕೊಂಬಿಡು. ನೋಡಪ್ಪ, ಈಗ ಒಂಥರ ಹಿತವಾಗೈತೆ ಕಣೋ. ಒಳ್ಳೆ ಚೇರ ತಂದಿದೀಯ ಕಣೋ. ಆ ಟೌನ್ಗಳಲ್ಲೆಲ್ಲ ಇಕ್ಕಿರ್ತಾರಲ್ಲ ಅಂಥ ಚೇರ್ ತಂದಿದೆಯಲ್ಲ, ಎಲ್ಲಿ ತಂದೋ ಇದು? ಅಯ್ಯೋ ಸಿನಪ್ಪಣ್ಣ, ಮೊನ್ನೆ ಚಂದ್ರಪಟ್ಟಣಕ್ಕೆ ಹೋಯ್ದ್ನಾ, ಅಲ್ಲಿ ಅದು ಮಾಲ್ ಓಪನ್ ಆಯ್ತಲ್ಲ ಸಿನಪ್ಪಣ್ಣ, ಅಲ್ಲಿ ಆಫರಲ್ಲಿ ಇಟ್ಟಿದ್ರು, ಅಲ್ಲಿ ತಗೊಂಬಂದೆ ಕಣ್ ಸಿನಪ್ಪಣ್ಣ. ಏನೋ ಆಫರಲ್ಲಿ ತಂದ? ಲೇ ಲೋಪರ್, ಅದು ಆಫರ್ ಅಂತ ಹೇಳಿ 1 to 2 ದುಡ್ಡು ಕೇಳ್ತಾರೆ ಕಣೋ. ನಮ್ಮಂಥ ಹಳ್ಳಿ ಜನಗಳಿಗೆ ಗೊತ್ತಾಗಲ್ಲ ಅಂತಾನೆ ಆಫರು ಅಂತಾರೆ ಕಣೋ. 1,000 ರೂಪಾಯಿ ರೇಟ್ ಹಾಕ್ಬಿಟ್ಟು 40% ಆಫರು, 50% ಆಫರು ಅಂತಾರೆ. ಅದರಲ್ಲಿ 500 ರೂಪಾಯಿ ಬೀಳ್ವೇನು? ನಾವೇನು ಅಂದ್ಕೊಂಡ್ಬಿಡ್ತೀವಿ ನೋಡು, ಆಫರ್ ಕೊಟ್ಟಾರೆ ತಗೊಂಡೋಗ್ಬಿಡೋಣ ಅಂದ್ಕೊಂಡ್ಬಿಡ್ತೀವಿ. ಇಷ್ಟೇ ಕಣೋ ಜನಗಳಿಗೆ ಮೋಸ ಮಾಡೋದು. ಹಿಂಗೆ ಗೊತ್ತಾಗಲ್ಲ ಹಳ್ಳಿ ಜನಗಳಿಗೆ ಅಂತೇಳಿ. ಓ ಹೌದಲ್ಲ ಸಿನಪ್ಪಣ್ಣ, ನಾನು ಅವನ್ನೆಲ್ಲ ಯೋಚನೆ ಮಾಡಲಿಲ್ಲ ನೋಡು. ಸರಿ ಸರಿ, ಟೀಗಿ ಕುಡಿತೀಯ ಸಿನಪ್ಪಣ್ಣ? ಇಷ್ಟೊತ್ತಿನಲ್ಲಿ ಈ ಸೀನಪ್ಪ ಟೀ ಕುಡಿದ್ರೆ ನನ್ನ ಮೀಸೆ ಮಣ್ಣಾದಂಗೆ ಕಣೋ, ನೆಲಕ್ಕೆ ಬಿದ್ದು. ನಿನ್ನ ಟೀ ಕುಡಿತಾರೇನೋ ಇಷ್ಟೊತ್ತಿನಲ್ಲಿ? ನಾವು ನಮ್ಮ ಟೀ ಕುಡಿದಿದ್ದೀವಿ, ನೀನು ಆರಾಮಾಗಿ ಕೂತ್ಕೊಳ್ಳಪ್ಪ ಅಂಗಡಿ ಮೇಲೆ. ಈ ನಮ್ಮ ಗೌಡ್ರು ಆ ಬೋರದ್ದು ಇನ್ನೂ ಏನು ಮಾಡ್ತೀರ ನಮ್ಮಂತವ? ಬರೋದು ಬಿಟ್ಟು ಇಷ್ಟೊತ್ತಾಯ್ತಲೆ, 6:30 ಆಗ್ತಾ ಬಂತು. ಇಷ್ಟೊತ್ತಾರು ಇನ್ನೂ ಬಂದಿಲ್ವಲ್ಲ? ಆ ಬೋರಜ್ಜ ಏನೋ ಹಾಲ್ಗಿಲ್ ಕರೆದಾಕ್ಬಿಟ್ಟು ಕೆಲಸ ಐತೆ ಅಂದ್ಕೊಳ್ಳೋಣ. ನಮ್ಮ ಗೌಡ್ರಿಗೆ ಏನು ಕೆಲಸ ಐತಪ್ಪ? ಅವ್ರಾರು ಹೊತ್ತಂತೆ ಬರ್ಬೇಕು ತಾನೆ? ಅಯ್ಯೋ ಸಿನಪ್ಪಣ್ಣ, ಅವರು ಅಲ್ಲಿ ಇಲ್ಲಿ ಹೋಗಿರ್ತಾರೆ ತ್ವಾಟ ಪಾಠ ಅಂತ ಹೇಳಿ. ಬತ್ತ ಕೂತ್ಕೋ ಸಿನಪ್ಪಣ್ಣ, ನೀ ಆರಾಮಾಗಿ. ಓ ಸಿನಪ್ಪ, ಎಷ್ಟೊತ್ತಾಯ್ತು ಬಂದು? ಬಂದು ಜಾಸ್ತಿ ಹೊತ್ತಾಯ್ತೇನು? ಆಗಾಳಪ್ಪ, ನಮ್ಮ ಗೌಡ್ರು ಬಂದೇ ಬಿಡ್ರಲ್ಲ ಶಿವ್. ನೆನೆಸ್ತಿದ್ದಂಗೆ ಬಂದ್ರಲ್ಲ ನಮ್ಮ ಗೌಡ್ರು. ಗೌಡ್ರೇ ಬಂದು ಏನು ಒಂದು 10 ನಿಮಿಷ ಆಗಿರ್ಬೇಕಂಗೆ ಗೌಡ್ರೆ. ಈಗ ತಾನೇ ಬಂದು ನಾನು ಈ ಹುಡುಗಿಗೆ ಮಾತಾಡ್ಸ್ಕೊಂಡು ಕುಂತಿದ್ದೆ. ಅಷ್ಟೊತ್ತಿಗೆ ಹೆಂಗೋ ಬಂದ್ರಿ ನೀವೇ. ಬೋರಾಜ್ ಬರಲಿಲ್ವ ಗೌಡ್ರೆ? ಎಲ್ಲ ಹುಡುಗ ವಜ್ಜ ಇಲ್ಲೇ ಇರಬೇಕು ಅಂತ ಬಂದೆ ಕಣೋ ನಾನು. ಅವ್ನು ಇಷ್ಟೊತ್ತಾದ್ರೂ ಬಂದಿಲ್ವೇನು? ವಜ್ಜೊಂದೊಂದು ಕಣ ಹೊತ್ತಾಗಿ ಎಲ್ಲಿ ಹೋದ್ರು ಇದೆ. ಯಾವಾಗ ನೋಡಿರು ಬರೀ ಲೇಟ್ ಮಾಡ್ಕೊಂಡೆ ಬರುತ್ತೆ ಕಣ ವಜ್ಜ ಹೊತ್ತಾಗಿ. ಎಲ್ಲರೂ ಒಂದಿನ ವರ್ಲ್ಡ್ ಸ್ಪೀಡ್ ಬಿಟ್ಟೋಗ್ಬಿಡ ಕಣ ವಜ್ಜಿಗೆ. ಹಂಗಾದ್ರೆ ಸರಿ ಆಗುತ್ತಾ ವಜ್ಜಿಗೆ? ಇದ್ಯಾಕೆ ಗೌಡ್ರೆ ಅಲ್ಲೇ ನಿಂತ್ಕೊಂಡೆ ಮಾತಾಡ್ತಿದ್ದೀರಾ? ಬನ್ನಿ ಕೂತ್ಕೊ ಬನ್ನಿ. ಲೇ ಮಗ ಶಿವ, ನಿನಗೆ ಹೇಳಿದ್ವೇನು ಸಾಹೇಬ್ರು ಊಟಕ್ಕೆ? ಇಲ್ಲ ಕಂಗೌಡ್ರೆ, ಬೆಳಿಗ್ಗೆನೆ ಬಂದು ಒತ್ತನತೆ ಬಂದು ಊಟ ಮಾಡ್ಕೊಂಬರಪ್ಪ ಅಂತ ಹೇಳೋದ್ರು ಕಂಗೌಡ್ರೆ. ನಾನೇ ಮರ್ತು ಬಿಟ್ಟಿದ್ದೆ. ಹೆಂಗ ಸೀನಪ್ಪಣ್ಣ ಬಂದು ನೆನೆಸ್ತು. ನಾನು ಬತ್ತಿ ನಡ್ರಿ ನಿಮ್ಮ ಜೊತೆಲೇ. ಹ್ಞೂ ಸರಿ ಆಯ್ತು ಕಮ್ಮಗ. ತಡಿಯೋ, ಇನ್ನೊಂದು 1/4 ಗಂಟೆ 20 ನಿಮಿಷ ತಡಿಯೋ. ಹೋಗೋಣಂತೆ 7-7:30 ಹಂಗೆ ಹೋಗೋಣ. ಇಷ್ಟು ಬೇಗ ಹೋಗಿ ಅದೇನು ಊಟ ಮಾಡ್ಕೊಂಬರೋನು?
ಅದೇನೇನು ಅಡುಗೆ ಮಾಡ್ಸಿರ್ತಾರಂತೆ ಸೀನಪ್ಪಣ್ಣ ಸಾಹೇಬ್ರು? ಲೇ ಶಿವು, ಸಾಹೇಬ್ರು ಬಿರಿಯಾನಿ, ಕಬಾಬು, ಪಾಯಸ ಎಲ್ಲ ಮಾಡಿಸಿರ್ತೀನಿ, ಬನ್ನಿ ಸೀನಪ್ಪಣ್ಣ, ಮಿಸ್ ಮಾಡಬೇಡಿ ಅಂತ ಹೇಳೋಗಿದ್ದಾರೆ ಕಣು. ಬಾರು ಹೋಗಿ ಊಟ ಮಾಡ್ಕೊಂಬರಂಬ. ಹೋಗ್ತೀವಲ್ಲ ನಿನಗೆ ಗೊತ್ತಾಗುತ್ತೆ ಬಾರು. ಪಾಯಸ ಮಾಡಿರ್ತಾರೆ ಕಣು, ಮಾತ್ರ ಭಾರಿ ರುಚಿಯಾಗಿರುತ್ತೆ ಪಾಯಸ. ಕುಡ್ದಂಗೆ ಇನ್ನೂ ಕುಡಿಯೋಣ ಅನ್ಸುತ್ತೆ ಕಣು, ಅಷ್ಟೊಂದು ಚೆನ್ನಾಗಿರುತ್ತೆ ಮಾತ್ರ ಪಾಯಸ. ಲೈ ಸೀನಪ್ಪ, ಅಲ್ಲೆಲ್ಲಾರ ನೋಡ್ಕೊಂಡು ಆ ಬೋರಾಜನ್ ಕರ್ಕೊಂಬರೋದ್ ಬಿಟ್ಟು ಬಂದ್ ಇಲ್ಲಿ ಅಂಗಡಿ ತಾವ ಹಲ್ಟೆ ಹೊಡ್ಕೊಂಡ್ ಕೂತಿಯಲ್ಲ. ಆ ವಜ್ಜ ಬರೋವರೆಗೂ ಈಗ ಕಾಯ್ಕೊಂಡ್ ಕೂತ್ಕೊಂಡಾರ ಯಾರು? ಆ ವಜ್ಜ ಎಷ್ಟೊತ್ತಿಗೆ ಬರ್ತಾನಂತ ಕಾಯೋಣ ಈಗ. ಗೌಡ್ರೆ, ನೀವೇನ್ ತಲೆ ಕೆಡಿಸ್ಕೊಬೇಡಿ, ಇನ್ನೊಂದ್ 10 ನಿಮಿಷದಲ್ಲಿ ಬರ್ತಾರೆ ಅವರು. ಇನ್ನೊಂದ್ 10 ನಿಮಿಷದಲ್ಲಿ ಬರ್ತಾರೆ. ಹಾಲ್ಗಿಲ್ ಕರೆದ್ ಬಿಟ್ಟು ಹೋಗಿ ಪಾಪ ಅವ್ರು ಡೈರಿ ಗಿರಿಗೆ ಹಾಕಿ ಬರೋದ್ ಬೇಡವಾ ಗೌಡ್ರೆ? ಹಂಗಾಗಿ ಲೇಟ್ ಆಗುತ್ತಪ್ಪ, ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು ವಯಸ್ಸಾಗಿರೋ ಮುಚ್ಕನ್ನ. ಓ ಗೌಡ್ರು ಸೀನಪ್ಪ ಎಲ್ಲ ಬಂದು ಕಾಯ್ಕೊಂಡ್ ಕೂತ್ಕೊಂಡ್ಬಿಟ್ಟಾರಲ್ಪ. ನಾಮ್ ಬರೋದು ಒತ್ತಾತು ಅಂತ ಏನ್ ಗೌಡ್ರು ಬೈತಾರೋ ಹೆಂಗೋ. ಗೌಡ್ರು ಸಮಾಧಾನ ಆದ್ರೂ ಈ ಸೀನಪ್ಪ ಮಾತ್ರ ಸುಮ್ನಿರ ಕಣತ್ತಾಗಿತ್ತು. ಸೀನಪ್ಪ ಗೌಡ್ರೆ ಬಂದು ಅಪಾರ ಒತ್ತಾತಂಗ ಗೌಡ್ರೆ. ಆಗಳ ನೆನೆಸ್ತಿದ್ದಂಗೆ ಬಂದ್ರು ನೋಡಿ ಗೌಡ್ರೆ. ಓ ಅಜೋ, ನೀನ್ ಎಷ್ಟೊತ್ತಂತ ಕಾಯೋದು? ಗೌಡ್ರು ಬಂದು ಆಲೆ ಅರ್ಧ ಗಂಟೆ ಮೇಲೆ ಆಯ್ತು. ನಾನ್ ಬಂದು ಆಲೆ ಹೆಚ್ಚು ಕಡಿಮೆ 1 ಗಂಟೆನೇ ಆಗೋಯ್ತು. ಕಾದು ಸಾಕಾಗೋಯ್ತು. ಎಷ್ಟೊತ್ತಿಗೆ ಬರೋದು ನೀನು? ಒಂಚೂರು ಹೊತ್ತಂತೆ ಬರೋಣ ಅನ್ನೋದೇ ಇಲ್ವಲ್ಲಪ್ಪ ನೀನ್ ಯಾವಾಗ್ಲೂ. ಅಯ್ಯೋ ಏನ್ ಮಾಡೋಣ ಸೀನಪ್ಪ, ಒತ್ತಾಗ್ಬಿಡುತ್ತೆ ಕಣ. ನಾನು ಹಾಲ್ಗಿಲ್ ಕರೆದು ಡೈರಿಗೆಲ್ಲ ಹಾಕಿ ಬರ್ಬೇಕಲ್ವೇನು, ಹಂಗಾಗಿ ಒಂಚೂರು ಒತ್ತಾಗ್ಬಿಡುತ್ತೆ. ಸರಿ ಗೌಡ್ರೆ, ನಡ್ರಿ ಎತ್ತಾಗಿ ಬಿರ್ನೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡ. ನಡ್ರಿ ಗೌಡ್ರೆ ಎತ್ತಾಗಿ. ಲೇ ಮಗ ಶಿವಪ್ಪ, ಅಂಗಡಿ ಕ್ಲೋಸ್ ಮಾಡ್ಬಿಡು ಹೊತ್ತಾಗಿ. ಹೋಗೋಣ ಕಣೋ, ಹೊತ್ತಾಗ್ಬಿಡುತ್ತೆ ಲೇಟ್ ಆದಷ್ಟು. ಆಮೇಲೆ ಮಳೆ ಗಾಳಿ ಎದ್ಬಿಟ್ಟದ್ದು ಕಣೋ, ಹಂಗಾಗಿ ಬಿರ್ನೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ಸರಿ, ಕ್ಲೋಸ್ ಮಾಡ್ಕೊಂಡ್ ಬಾರ ಹೊತ್ತಾಗಿ ಹೋಗೋಣ. ಸರಿ ಆಯ್ತು ನಡ್ರಿ ಗೌಡ್ರೆ, ಬಿರ್ನೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ನಡ್ರಿ ಎತ್ತಾಗಿ. ಲೈ ಸೀನಪ್ಪ, ಎಣ್ಣೆ ಗಿಣ್ಣೆ ಜಾಸ್ತಿ ಏನೋ ಕುಡಿಯಕ್ ಹೋಗ್ಬೇಡ ಕಣೋ. ಆಮೇಲೆ ಅಲ್ಲಿ ಸಾಹೇಬ್ರಿಗಿಬ್ರು ಕೊಟ್ರು, ಗೌಡ್ರೆ ತಗಂತೀನಿ ಅಂತ ಹೇಳಿ ಏನಾರ ತಗೊಂಬಿಟ್ಟಿ ಕಣೋ, ಜಾಸ್ತಿ ಗಿಸ್ತಿ ಮಾಡ್ಕೊಂಬಿಟ್ಟಿಯ. ಈಗ ಹೇಳ್ತಿರತ್ ಕಣೋ. ಗೌಡ್ರೆ ಹೋಗ್ತಿರೋದು ಬಿರಿಯಾನಿ ತಿನ್ನಕ್ಕೆ. ಅಚ್ಚುಕಟ್ಟಾಗಿ ಹೋಗಿ ಬಿರಿಯಾನಿ ತಿಂದ್ಬಿಟ್ಟು ನೆಮ್ಮದಿಯಾಗಿ ಬರೋಣ. ಯಾವ ಎಣ್ಣೆನೂ ಬೇಡ, ಏನು ಬೇಡ. ನಾನು ಅದಕ್ಕೆ 190 ಕುಡ್ಕೊಂಡ್ ಬಂದ್ಬಿಟ್ಟಿದೀನಿ ಗೌಡ್ರೆ ಮೊದ್ಲೇ. ಸರಿನಾ? ನಾನಿನ್ನ ಎಣ್ಣೆ ಅಂತ ಮುಟ್ಟಕ್ ಹೋಗಲ್ಲ. ಈ ವಜ್ಜಗೆ ಹೇಳ್ಬಿಡಿ, 90 ಕುಡ್ದ್ಬಿಟ್ಟು ಇಲ್ದದ್ದೆಲ್ಲ ಮಾತಾಡ್ತಾನೆ ಈ ವಜ್ಜ. ಬೋರಾಜ ಇದನ್ನಲ್ಲ, ನೌಟಂಕಿ ಬೋರಾಜ, ಗೊತ್ತಿಲ್ದಂಗ ಹೋಗಿ ಹುಚ್ಚ ಇದು ಬರ್ತೀನಿ ಅಂತ ಹೇಳಿ ಕೂಯಿರೋದು ಬಂದ್ಬಿಡ್ತಾನೆ. ಹಂಗಾಗಿ ಗೌಡ್ರೆ ಈ ವಜ್ಜ ಮೇಲೆ ಒಂದು ಕಣ್ಣಿಟ್ಟಿರ್ರಿ. ಸರಿ ನಡ್ರಪ್ಪ ತಗಿ, ಹೋಗಿ ಊಟ ಮಾಡ್ಕೊಂಡ್ ಬೇಗ ಬಂದ್ಬಿಡ ನಡ್ರು. ಸಾಹೇಬ್ರೆ ಇದೀರಾ ಒಳಗಡಿಕೆ? ಲೈ ಸೀನಪ್ಪ, ಹಂಗೇನಕ್ ಹೋಗೋದು? ತಡಿಯೋ, ನಾನು ಕೂಗ್ತೀನಿ ತಡಿಯೋ, ಬರ್ತಾರೆ ಅವ್ರು. ಏನೇನ್ ಪಾಪ ಅವ್ರು ಏನೇನ್ ಕೆಲಸ ಮಾಡ್ತಿದಾರೋ ಏನೋ, ಬತ್ತಾರ್ಕಂತ ತಡಿಯೋ. ಬಂದ ತಕ್ಷಣ ಕೂಗಕ್ ಶುರು ಹಚ್ಕೊಂಡ್ಬಿಟ್ಟ. ಅಯ್ಯ ತಪ್ಪಾತು ಗೌಡ್ರೆ, ಕೂಗಿ ನೀವೇ. ಸಾಹೇಬ್ರೆ ಇದೀರಾ ಒಳಗಡೆ? ಏನ್ ಮಾಡ್ತಿದ್ದೀರಾ? ಓ ಸೀನಪ್ಪಣ್ಣ, ಗೌಡ್ರೆ ಎಲ್ಲ ಬಂದ್ಬಿಟ್ರಾ? ಬನ್ನಿ, ನಾನು ನಿಮ್ಗೆ ಕಾಯ್ತಾ ಇದ್ದೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಗೌಡ್ರು, ಸೀನಪ್ಪಣ್ಣ, ಬೋರಜ್ಜ, ಹುಡುಗ ಶಿವು ಎಲ್ಲ ಬತ್ತಿ ಬಂದಿದ್ರು. ಹೆಂಗೋ ಬನ್ನಿ, ಎಲ್ಲ ಒಟ್ಟಿಗೆ ಬಂದಿದ್ದು ಒಳ್ಳೇದಾಯ್ತು ನಮಗೂ. ಬನ್ನಿ ಸಾಹೇಬ್ರೆ, ಹ್ಯಾಪಿ ಬಕ್ರೀದ್ ಸಾಹೇಬ್ರೆ. ಒಂಚೂರು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ ಸಾಹೇಬ್ರೆ, ಸರಿನಾ? ಅಯ್ಯೋ ಸೀನಪ್ಪಣ್ಣ, ನೀವ್ ಯಾವಾಗ ವಿಶ್ ಮಾಡಿರು ಓಕೆನೆ ನಮ್ಗೆ. ನಾವೇನಕ್ಕೆ ಬೇಜಾರ್ ಮಾಡ್ಕೊಳಕ್ ಹೋಗೋಣ, ಅದು ನಿಮ್ ಮೇಲೆ. ಏನಿಲ್ಲ, ಬನ್ನಿ, ಆರಾಮಾಗಿ ಬಂದ್ರಲ್ಲ ಎಲ್ಲ. ಬನ್ನಿ, ಊಟ ಮಾಡಿರಂತೆ ಎಲ್ಲ, ಬನ್ನಿ ಒಳಗಡೆ. ಗೌಡ್ರೆ ನಡ್ರಿ, ನೀವೊಂಚೂರು ಒಳಗಡಿಕೆ ಬಂದೆ 1-2 ನಿಮಿಷ. ಏಯ್ ಬೋರಾಜ, ನೀನ್ ಎಲ್ಲಿಗೆ ಹೋಗ್ತೀಯ ಅಂತ ನನಗ್ ಗೊತ್ತಿಲ್ವಾ? ನಾನು ಹೇಳಿಲ್ವಾ ಗೌಡ್ರೆ, ಈ ವಜ್ಜ ಬಾರಿ ನೌಟಂಕಿ ಇದ್ದಾನೆ ಅಂತ ಹೇಳಿ? 2 ನಿಮಿಷ ಅಂತ ಹೋಗಿ ಈಗ 190 ಎಸ್ಕೊಂಬಂದ್ಬಿಡ್ತಾನೆ. ಬೇಡ ಗೌಡ್ರೆ, ಕರ್ಕಳಿ ವಜ್ಜನ ಒಳಗಡಿಕೆ. ಎಲ್ಲ ಸೀನಪ್ಪ ಹಂಗಲ್ ಕಣೋ, ಒಂಚೂರು ಹುಚ್ಚೆ ಹುಯ್ಯಕ್ ಅರ್ಜೆಂಟ್ ಆಗ್ಬಿಟ್ಟಿದೆ ಕಣೋ, ಭಾರಿ ಅರ್ಜೆಂಟ್ ಆಗ್ಬಿಟ್ಟಿದ್ ಕಣೋ. ಬೇಕಾದ್ರೆ ಬಾರೋ ನೀನು ಜೊತೆಲಿ. ಯೋ ಬೋರಾಜ, ಅಲ್ಲಿ ಏನ್ ನೋಡಕಂತ ಬರೋಣ ನಾನು, ಹೋಗಿ ಹುಚ್ಚ ಹೋಗಯ್ಯೋ. ಎಲ್ಲ ಸೀನಪ್ಪ, ಅವಜ್ಜೇನೋ ಮಾಡ್ಕೊಂಡ್ ಬರ್ಲಿ. ನಡ್ರು ಒಳಗಡಿಕೆ, ಒತ್ತಾತು ಊಟ ಮಾಡ್ಕೊಂಡು
ಹೋಗ ನಡ್ರು. ಪಾಪ ಸಾಹೇಬ್ರಿಗೂ ಬೇಜಾರ್ ಮಾಡಿಸ್ಬಾರ್ದು. ನೆಮ್ಮದಿ ಊಟ ಮಾಡ್ಕೊಂಡು ಹೋಗ ನಡ್ರು ಬೇಗ. ಗೌಡ್ರೆ, ನೀವು ಬಂದಿದ್ದೆಲ್ಲ ಬಡವ್ರ ಮನೆಗೆ ಭಾಗ್ಯ ಬಂದಂಗ ಆಯ್ತು ಗೌಡ್ರೆ. ಏನೋ ಇಷ್ಟು ಕಟ್ಕೊಂಡಿದೀನಿ ಮನೆ. ದಯವಿಟ್ಟು ಎಲ್ಲ ಬೇಜಾರ್ ಮಾಡ್ಕೋಬೇಡಿ. ನೋಡಿ ಸಾಹೇಬ್ರ ಮನೆಗೆ ಊಟಕ್ಕೆ ಬಂದ್ರೆ ಎಲ್ಲ ಕೆಳಗಡೆ ಕೂಡ್ಸಿ ಊಟ ಮಾಡಿಸ್ತಿದಾರ ಅಂತ ಹೇಳಿ. ಸರಿನಾ ಗೌಡ್ರೆ? ರೀ ಸಾಹೇಬ್ರೆ, ನೆಮ್ಮದಿಯಾಗಿ ತೃಪ್ತಿಯಾಗಿ ಕೆಳಗಡೆಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ನೆಮ್ಮದಿ ಕಣ್ರಿ. ನಾವು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳಲ್ಲ ಕಣಪ್ಪ. ನೀನ್ ಬೇಜಾರ್ ಮಾಡ್ಕೋಬೇಡ, ಸರಿನಾ? ಒಳಗು ಏನೇನ್ ಮಾಡ್ಸಿದೀಯಪ್ಪ? ಅಯ್ಯೋ ಸಿನಪ್ಪಣ್ಣ, ನೀವೇ ನೋಡಿದ್ರಲ್ಲ ಬಕ್ರಾ ಹೆಂಗಿತ್ತು ಅಂತ. ಅದ್ರದ್ದು ಒಳ್ಳೆ ಮಟನ್ ಹಾಕ್ಸಿ ಬಿರಿಯಾನಿ ಮಾಡ್ಸಿದೀನಿ, ಹಂಗೆ ಚಿಕನ್ ಕಬಾಬ್ ಮಾಡ್ಸಿದೀನಿ ಸಿನಪ್ಪಣ್ಣ. ರೇ ಸಾಹೇಬ್ರೆ, ಪಾಯಸ ಮಾಡ್ಸಿಲ್ವೇನ್ರಿ? ಅಯ್ಯೋ ಸಿನಪ್ಪಣ್ಣ, ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ, ಪಾಯಸನೂ ಮಾಡ್ಸಿದ್ದೀನಿ. ಇರಿ, ಎಲ್ಲ ತಂದು ಕೊಡ್ತೀವಿ, ಊಟ ಮಾಡಿರಂತೆ, ಕುತ್ಕೊಳ್ಳಿ ನೀವು ಆರಾಮಾಗಿ. ಗೌಡ್ರೆ, ಬಿರಿಯಾನಿ ನೋಡಿ ಗೌಡ್ರೆ, ಒಳ್ಳೆ ಗಮ್ ಅಂತ ಇದೆ ಗೌಡ್ರೆ. ಏನ್ ರುಚಿಯಾಗಿರುತ್ತೆ ಅಂದ್ರೆ ಸಾಹೇಬ್ರ ಮನೆ ಬಿರಿಯಾನಿ ಮಾತ್ರ ಗೌಡ್ರೆ, ಅಷ್ಟು ರುಚಿಯಾಗಿ ಮಾಡಿರ್ತಾರೆ ಗೌಡ್ರೆ. ಅವರು ಇನ್ನೊಂದು ಹೆಂಗ್ ಗೊತ್ತಾ ಗೌಡ್ರೆ, ಆ ಪೌಡ್ರುಗಳು ಅವು ಇವು ಎಲ್ಲ ಮನೇಲೆ ರೆಡಿ ಮಾಡ್ಕೊಂಡ್ಬಿಡ್ತಾರ ಗೌಡ್ರೆ. ನಮ್ಮರಿಗೆ ಬರಲ್ಲ ಹಂಗ್ ಮಾಡಕ್ಕೆ. ಅದ್ ಹೆಂಗ್ ಮಾಡ್ತಾರೋ ಭಾರಿ ರುಚಿಯಾಗಿ ಮಾಡ್ತಾರ ಗೌಡ್ರೆ. ಮಾತ್ರ ಅಲ್ಲ ಉಕ್ಕಣ ಸಿನಪ್ಪ, ನಮ್ಮವರು ಅದ್ ಏನ್ ಹಾಕಿ ಮಾಡಿರೋ ಅಷ್ಟೊಂದು ರುಚಿಯಾಗಿ ಬರಲ್ ಕಣೋ, ಅಷ್ಟೊಂದು ರುಚಿಯಾಗಿ ಮಾಡಿರ್ತಾರ ಕಣ ಅವ್ರು ಮಾತ್ರ. ಗೌಡ್ರೆ, ನಮ್ಮ ಮಿಸ್ಸಸ್ ಬೇರೆ ಡೆಲಿವರಿ ಆಗಿದೆಯಲ್ಲ ಗೌಡ್ರೆ, ಹಂಗಾಗಿ ಎಲ್ಲ ನಾವೇ ಬಡ್ಸೋದು ಗಿಡ್ಸೋದು ಎಲ್ಲ ಮಾಡ್ತಿದೀವಿ ಬಂದಂತ ಸ್ನೇಹಿತರಿಗೆಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಗೌಡ್ರೆ. ಅಯ್ಯೋ ಸಾಹೇಬ್ರೆ, ಎಲ್ಲಾರ ಮನ್ಲು ಇದ್ದಿದ್ದೆ ಕಣ್ರಿ, ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನೀವೇ ಬಡ್ಸಿ ಗೌಡ್ರೆ. ಪಾಪ ಅವ್ರಿಗೆ ಬೇರೆ ಯಾಕೆ ಕಷ್ಟ ಕೊಡ್ತೀರಾ? ಹೆಂಗ ಅವರೆಲ್ಲ ಊಟ ಮಾಡಿದ್ದೀರಾ ಅಲ್ಲೇ? ಹ್ಞೂ ಗೌಡ್ರೆ, ಅವ್ರದ್ದೆಲ್ಲ ಊಟ ಆಯ್ತು, ನಮ್ದಿನ್ನೂ ಊಟ ಆಗಿಲ್ಲ ಗೌಡ್ರೆ. ನಾವಿನ್ನೂ ನಮ್ಮ ಫ್ರೆಂಡ್ಸ್ಗಳು ಅವ್ರು ಇವರು ಅಂತ ಹೇಳಿ ಸಂಬಂಧಿಕರು ಎಲ್ಲ ಬರ್ತಿದ್ದಾರೆ, ಬಂದು ಎಲ್ಲ ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ ಗೌಡ್ರೆ. ಅವ್ರದ್ದೆಲ್ಲ ಆದ್ಮೇಲೆ ಲಾಸ್ಟಿಗೆ ಊಟ ಮಾಡೋಣ ಅಂತ ಸುಮ್ಮನಿದ್ದೀನಿ. ಅಯ್ಯೋ ಸಾಹೇಬ್ರೆ, ಫಸ್ಟು ನೀವು ಊಟ ಮಾಡಿಬಿಡಕ್ಕೆ ಹೋಗ್ತಾರೆ ಸಾಹೇಬ್ರೆ, ಬಿಡುನೇ ಇರಲ್ಲ. ಈಗ ನಾವು ಬಂದಂಗೆ ಇನ್ನೊಂದಿಬ್ರು ಯಾರೋ ಬತ್ತಲೇ ಇರ್ತಾರೆ ಜನಗಳು ಹಬ್ಬ ಅಂದಮೇಲೆ. ಹಂಗಾಗಿ ಫಸ್ಟು ನೀವು ಕುತ್ಕೊಂಡು ಊಟ ಮಾಡಿಬಿಡಿ. ಹ್ಞೂ ತಗೊಳ್ಳಿ ಸಿನಪ್ಪಣ್ಣ, ನೀವು ಫಸ್ಟ್ ಎಲ್ಲ ಆರಾಮಾಗಿ ಊಟ ಮಾಡಿ ತಗೊಳ್ಳಿ. ಗೌಡ್ರೆ, ಮನೆ ಸ್ವಲ್ಪ ಚಿಕ್ಕ ಗೌಡ್ರೆ, ಕುತ್ಕೊಳಕ್ ಇಕ್ಕಟ್ಟ ಇದ್ರೆ ಬೈಕಬೇಡಿ ಗೌಡ್ರೆ. ಈ ಸಾಹೇಬ್ರು ನೋಡಪ್ಪ ಊಟಕ್ಕೆ ಕರೆದ್ಬಿಟ್ಟು ಇಷ್ಟೊಂದು ಇಕ್ಕಟ್ಟಲ್ಲಿ ಕೂರಿಸಿ ಊಟ ಹಾಕ್ತಿದಾರ ಅಂತ ಹೇಳಿ. ಅಯ್ಯೋ ಸಾಹೇಬ್ರೆ, ನಮ್ಮವ್ ಮನೆ ಇನ್ನೇನೋ ಅರಮನೆ ಇದ್ದಂಗಿದಾವ, ನಮ್ಮವು ಎಲ್ಲ ಹೆಂಗೋ ನಮಗ್ ಬೇಕಾದ ತಕ್ಕನ ಈಗ ಕಟ್ಕೊಂಡಿದ್ದೀಕ ಸಾಹೇಬ್ರೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೋಬೇಡಿ. ಆರಾಮಾಗಿ ನೀವು ಊಟ ಮಾಡೋಗಿ. ಇಲ್ಲ ಗೌಡ್ರೆ, ನೀವೆಲ್ಲ ತಗೊಳ್ಳಿ, ನಾನು ಆಮೇಲೆ ನಿಧಾನಕ್ಕೆ ಊಟ ಮಾಡ್ತೀನಿ. ಸಿನಪ್ಪಣ್ಣ, ಪಾಯಸ ಅಂತಿದ್ರಲ್ಲ ನೋಡಿ ಕೊಟ್ಟಿದ್ದೀನಿ, ನೋಡಿ ಒಂಚೂರು ಟೇಸ್ಟ್ ನೋಡಿ ಹೇಳಿ. ಸಾಹೇಬ್ರೆ, ಅದ್ ಏನ್ ರುಚಿಯಾಗಿ ಮಾಡಿದ್ದಾರೆ ಅಂದ್ರೆ ಭಾರಿ ರುಚಿಯಾಗಿ ಮಾಡಿದ್ದಾರೆ ಕಂಬಿಡ್ರಿ. ನಾನು ಎಷ್ಟೋ ದಿನದಿಂದ ಹೇಳ್ಕೊಂತಿದ್ದೆ ಸಾಹೇಬ್ರ ಮನೆಯದು ಪಾಯಸ ಕುಡಿಬೇಕು ಅಂತ. ನನಗೆ ಈ ಬಿರಿಯಾನಿ ಈ ಕಬಾಬ್ ಎಲ್ಲ ಅಷ್ಟು ಇಷ್ಟ ಇಲ್ಲ ಸಾಹೇಬ್ರೆ. ಪಾಯಸ ಇನ್ನೊಂದು ಗ್ಲಾಸ್ ಕೊಟ್ಬಿಡಿ ನನಗೆ, ಇನ್ನೊಂದು ಬೌಲಲ್ಲಿ ಪಾಯಸ ಕೊಡಿ ನನಗೆ, ಅದೇ ಸಾಕು. ಅಮೃತ ಇದ್ದಂಗೆ ಐತೆ ಸಾಹೇಬ್ರೆ. ಅಯ್ಯೋ ಸಿನಪ್ಪಣ್ಣ, ನೀವು ಹಂಗಂದ್ಬಿಟ್ರೆ ಹೆಂಗೆ? ತಗೊಳ್ಳಿ ಸಿನಪ್ಪಣ್ಣ, ನಿಮ್ದು ಮನೆ ಅಂತ ಹೇಳಿ ಕೇಳ್ಕೊಂಡು ಆರಾಮಾಗಿ ನಿಮ್ಗೆ ಏನ್ ಬೇಕಾದೋ ಹಾಕ್ಸ್ಕೊಂಡು ಊಟ ಮಾಡಿ, ತಲೆ ಕೆಡಿಸ್ಕೋಬೇಡಿ ನೀವು. ಬರೋಜ, ಶಿವಪ್ಪ, ಎಲ್ಲ ಊಟ ಎಲ್ಲ ಚೆನ್ನಾಗಿದೇನಪ್ಪ? ಇಷ್ಟ ಆಯ್ತಾ ನಿಮ್ಗೆಲ್ಲ? ಅಯ್ಯೋ ಸಾಹೇಬ್ರೆ, ನಿಮ್ಮ ಮನೇಲಿ ಬಿರಿಯಾನಿ ತಿನ್ಬೇಕಂದ್ರೆ ಭಾರಿ ಅದೃಷ್ಟ ಮಾಡಿರ್ಬೇಕಣ್ರಿ. ಅಷ್ಟೊಂದು ರುಚಿಯಾಗಿ ಮಾಡಿದೀರ ಮಾತ್ರ. ಬಿರಿಯಾನಿ, ಪಾಯಸ, ಈ ಕಬಾಬ್ ಎಲ್ಲ ಇದೆಯಲ್ಲ, ಒಂದಕ್ಕಿಂತ ಒಂದು ರುಚಿಯಾಗಿ ಮಾಡಿದಾರ ಕಣ್ರಿ. ತುಂಬಾ ಚೆನ್ನಾಗಿದೆ ಮಾತ್ರ. ಗೌಡ್ರೆ, ನಿಮ್ಗೂ ಎಲ್ಲ ಇಷ್ಟ ಆಯ್ತಾ ಗೌಡ್ರೆ? ಪಾಯಸ, ಬಿರಿಯಾನಿ, ಕಬಾಬ್ ಎಲ್ಲ ಚೆನ್ನಾಗಿದೆ ಗೌಡ್ರೆ? ಅಯ್ಯೋ ಸಾಹೇಬ್ರೆ, ನೀವು ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ, ಅಷ್ಟೊಂದು ರುಚಿಯಾಗಿ ಮಾಡಿದ್ದಾರೆ ಅಡಿಗೆ ಮಾತ್ರ, ತುಂಬಾ ರುಚಿಯಾಗಿ ಮಾಡಿದ್ದಾರೆ ಸಾಹೇಬ್ರೆ. ನೀವು ಬೇಗ ಊಟ ಮಾಡ್ಬಿಡಿ. ನೋಡಿದ್ರ ಸ್ನೇಹಿತರೆ, ನಮ್ ಸಾಹೇಬ್ರ ಮನೆಯಲ್ಲಿ ಬಿರಿಯಾನಿ, ಕಬಾಬು, ಪಾಯಸ ಎಲ್ಲ ಎಷ್ಟೊಂದು ರುಚಿಯಾಗಿ ಮಾಡಿದ್ದಾರೆ. ನೀವು ಹಂಗೆ ಕಬಾಬು, ಬಿರಿಯಾನಿ, ಪಾಯಸ ಕುಡಿಯಕ್ಕೆ ಯಾರ್ಯಾರು ಹೋಗಿದ್ದೀರೋ ಸಾಹೇಬ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಎಲ್ಲ ಲೈಕ್ ಕೊಟ್ಟು ಒಂದು ಕಾಮೆಂಟ್ ಮಾಡಿ ಸ್ನೇಹಿತರೆ. ಹಂಗೆ ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ.